ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸುಜಾತ ಕಿಚನ್ಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ನಿಮ್ಮ ಸುಜಾತ. ಇವತ್ತು ನಾವು ಒಂದು ತುಂಬ ರುಚಿಕರವಾದ ಅಗಸೆ ಬೀಜದ ಚಟ್ನಿ ಪುಡಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಸಾಮಾನು: ಅಗಸೆ ಬೀಜ ದೊಡ್ಡದೊಂದು ಲೋಟ, ಆಮೇಲೆ ಕಡಲೆಬೇಳೆ ಒಂದು ಸ್ವಲ್ಪ, ಉದ್ದಿನಬೇಳೆ ಒಂದು ಸ್ವಲ್ಪ, ಶೇಂಗಾ ಬೀಜ ಒಂದು ಸ್ವಲ್ಪ, ಹುರ್ಗಡ್ಲೆ ಒಂದು ಸ್ವಲ್ಪ, ಕರಿಬೇವು, ಜೀರಿಗೆ, ಆಮೇಲೆ ಬ್ಯಾಡಗಿ ಮೆಣಸು, ಗುಂಟೂರು ಮೆಣಸು, ಆಮೇಲೆ ತೆಂಗಿನ ಕೊಬ್ಬರಿ, ಒಣ ಕೊಬ್ಬರಿ ತುರಿ, ಆಮೇಲೆ ಬೆಲ್ಲ, ಆಮೇಲೆ ಹುಣಸೆಹಣ್ಣು ಇಷ್ಟು ಹಾಕ್ಕೊಂಡು ಇವಾಗ ಒಂದೊಂದಾಗಿ ಡ್ರೈ ಆಗಿ ಪೌಡ್ರ್ ಮಾಡ್ತೀನಿ. ಎಣ್ಣೆ ಹಾಕಬಾರ್ದು, ಎಣ್ಣೆ ಹಾಕಿದರೆ ತುಂಬ ದಿನ ಇಡೋಕ್ಕಾಗಲ್ಲ. ಇವಾಗ ಮೊದಲಿಗೆ ಶೇಂಗಾ ಬೀಜನ ಸಿಮ್ಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ, ಕೆಂಪಾಗೋ ತನಕ. ಅದು ಏನಂದರೆ, ಇದು ದೊಡ್ಡ ಉರಿ ಇಡಬಾರ್ದು, ಚಿಕ್ಕ ಉರಿಯಲ್ಲಿ ಶೇಂಗಾ ಹಾಕಿ ನಿಧಾನ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನಿಮಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನೀವು ಯಾವ ಥರ ಮಾಡ್ತೀರೋ ಗೊತ್ತಿಲ್ಲ, ನಾನು ಈ ಥರ ಮಾಡ್ತೀನಿ. ಅಗಸೆ ಬೀಜ ಚಟ್ನಿ ಬರೀ ಒಂದೇ ತಿನ್ನೋಕ್ಕಾಗಲ್ಲ ಅಂತ ಇದೆಲ್ಲ ಸ್ವಲ್ಪ ಮಿಕ್ಸಿ ಆ್ಯಡ್ ಮಾಡ್ತಾಯಿದ್ದೀನಿ. ಅಗಸೆ ಬೀಜ ತುಂಬ ಉಪಯೋಗ. ತಲೆ ಕೂದಲು ಚೆನ್ನಾಗಿ ಬರುತ್ತಂತೆ, ಸ್ಕಿನ್ ಚೆನ್ನಾಗಾಗುತ್ತಂತೆ, ಆಮೇಲೆ ಹಾರ್ಟ್ ಪೇಷಂಟು, ಬಿ ಪಿ, ಶುಗರ್ ಎಲ್ಲದಕ್ಕೂ ಒಳ್ಳೆಯದಂತ ಡಾಕ್ಟ್ರ್ ಕೇಳಿದ್ದೆ. ಹಾಗಾಗಿ ಈಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಒಂದೊಂದಾಗಿ ಹಾಕ್ತೀನಿ, ಎಲ್ಲ ಸಪ್ರೇಟ್ ಹುರಿತಾರೆ ಒಬ್ಬರು, ನಾನು ಒಂದೊಂದೇ. ಈಗ ಸ್ವಲ್ಪ 2 ಚಮಚ ಉದ್ದಿನಬೇಳೆ ಹಾಕ್ತೀನಿ. ಉದ್ದಿನಬೇಳೆ ಹಾಕ್ತೀನಿ. ಇವಾಗ ಹುರುಗಡಲೆ, ಇದು ಸಹ ಒಂದು ಅರ್ಧ ಕಪ್ ತಗೊತೀನಿ. ನಾನು ಸ್ವಲ್ಪ ಮಾಡ್ತೀನಿ, ಒಂದು ತಿಂಗಳಿಗೆ 15 ದಿನಕ್ಕಾಗುವಷ್ಟು, ತುಂಬ ಜಾಸ್ತಿ ಮಾಡಲ್ಲ. ಒಣ ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಇವಾಗ ಸಣ್ಣ ಸಿಮ್ಮಲ್ಲಿ ಮಾಡಿದರೆ ಸೀದೋಗೋದಿಲ್ಲ, ಯಾಕಂದರೆ ನಾವು ಎಣ್ಣೆ ಹಾಕಿಲ್ಲ ನೋಡಿ. ನಿಧಾನ ಮಾಡಬೇಕು. ಅದು ಹೊರದು ಇಟ್ಕೊಂಡ್ಬಿಟ್ಟೆ. ಇನ್ನೊಂದು ಬಾಣಲಿಯಲ್ಲಿ 1-2 ಚಮಚ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು, ಇದು ಸ್ವಲ್ಪ ಬಿಸಿ ಆದ ತಕ್ಷಣ ಸ್ವಲ್ಪ 1-8 ಬ್ಯಾಡಗಿ ಮೆಣಸು, ಖಾರ ಬೇಕಂಬಿದ್ರೆ ಗುಂಟೂರು 2 ಹಾಕಿದ್ದೆ, ತುಂಬ ಚೆನ್ನಾಗಿರುತ್ತೆ. ಬರೀ ಕಲ್ಲರ್ ಒಂದಿರುತ್ತೆ ಇದು ಬ್ಯಾಡಗಿಯಲ್ಲಿ. ಆಮೇಲೆ ಕರಿಬೇವು 1 ಕಟ್ ತಗೊಂಡಿದ್ದೀನಿ, ಫ್ರೆಶ್ ಆಗಿತ್ತು, ಅದು ಸಹ ಹಾಕಿ ಇದಕ್ಕೆ ಎಣ್ಣೆ ಹಾಕಿಯೇ ಫ್ರೈ ಮಾಡಬೇಕು. ಇಲ್ಲಾಂದರೆ ಇದು ಮೆಣಸು, ಇದು ಕರಿಬೇವು ಎಲ್ಲ ಸೀದು ಹೋಗಿಬಿಡುತ್ತೆ. ನಾನು ಈ ಥರ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ ನೋಡಿ. ಹುಣಸೆಹಣ್ಣು ಮತ್ತು ಬೆಲ್ಲ ಮತ್ತು ಉಪ್ಪು ಎಲ್ಲ ಇದ್ರ ಜೊತೆಗೆ ಹಾಕ್ಬಿಡ್ತೀನಿ. ಇವಾಗ ತಣ್ಣಗಾಗ್ಬಿಟ್ಟಿದೆ. ಮೊದಲು ಇದು ಹುರಿದಿದ್ದು ಇದನ್ನು ಫಸ್ಟಿಗೆ ಪೌಡ್ರ್ ಮಾಡ್ಕೊತೀನಿ ನೈಸಾಗಿ. ಒಬ್ಬರು ತರಿಯಾಗಿ ಮಾಡ್ತಾರೆ, ನಾನು ಸ್ವಲ್ಪ ನೈಸ್ ಮಾಡಿದ್ದೆ. ಇವಾಗ ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಆಯಿತು, ಇದನ್ನು ಪುಡಿ ಆಯಿತು. ಇದನ್ನೊಂದು ಪಾತ್ರೆಗೆ ಹಾಕ್ತೀನಿ. ಇವಾಗ ಅದನ್ನು ಬರೀ ಮೆಣಸಿನ್ಕಾಯಿ, ಇದು ಇನ್ನೊಂದು ಸರ್ತಿ 2ನೇ ಸರ್ತಿ ಹುರಿದಿದ್ನಲ್ಲ, ಎಣ್ಣೆ ಹಾಕಿದಾರ ಹುರಿದಿರೋ ಐಟಮು, ಮೆಣಸು, ಕರಿಬೇವು, ಆಮೇಲೆ ಹುಣಸೆಹಣ್ಣು, ಬೆಲ್ಲ, ಉಪ್ಪು ಎಲ್ಲ ಹಾಕಿಬಿಟ್ಟು ಇನ್ನೊಂದು 2 ಸರ್ತಿ ಮಿಕ್ಸಿ ಮಾಡಿ ಅದನ್ನು ನೈಸ್ ರುಬ್ಕೊಂಡು 2 ಒಟ್ಟಿಗೆ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಆಯಿತು. ಇದೆಲ್ಲ ಮಿಕ್ಸ್ ಆಗಬೇಕಲ್ಲ, ಹಾಗೆ ಮಿಕ್ಸ್ ಮಾಡಿ ಆದಮೇಲೆ ಇನ್ನೊಂದು ಸರ್ತಿ ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಸರ್ತಿ ಹಾಕಿ ಫ್ಲಶ್ ಮಾಡ್ತೀನಿ. ತುಂಬ ಜಾಸ್ತಿ ಏನು ಮಾಡಲ್ಲ, ಸ್ವಲ್ಪ ಫ್ಲಶ್ ಮಾಡಿಬಿಡ್ತೀನಿ, ಎಲ್ಲ ಮಿಕ್ಸ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇದು. ನಾನೇ ಯೂಸ್ ಮಾಡಿ ನೋಡಿದ್ದೀನಿ 1 ವರ್ಷದಿಂದ. ಸ್ಕಿನ್ ಚೆನ್ನಾಗಿರುತ್ತೆ ಮತ್ತು ಕೂದಲು ಚೆನ್ನಾಗಿ ಬೆಳೀತದೆ. ನನ್ನ ಮಕ್ಕಳಿಗೂ ಇದೇ ಮಾಡಿಕೊಡ್ತೀನಿ. ಆಯಿತು, ಇದಕ್ಕೊಂದು ಚಿಕ್ಕ ಒಗ್ಗರಣೆ ಹಾಕ್ತಾಯಿದ್ದೀನಿ ಸಿಂಪಲ್ಲಾಗಿ. 1-2 ಸ್ಪೂನ್ ಕೊಬ್ಬರಿ ಎಣ್ಣೆನೇ, ಸಾಸಿವೆ ಚಟಪಟ ಅಂತ ಇದೆ. ಆಮೇಲೆ ಇಂಗು ಒಂದು ಸ್ವಲ್ಪ ಹಾಕ್ತೀನಿ, ಇಂಗು. ಆಮೇಲೆ ಕರಿಬೇವು ಹೆಸಳು ಸ್ವಲ್ಪ, ಅದಕ್ಕೆ ಜಾಸ್ತಿ ಹಾಕಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ತಣ್ಣಗಾದಮೇಲೆ ಅದ್ರ ಜೊತೆ ಮಿಕ್ಸ್ ಮಾಡ್ತೀನಿ.
ಆಗಿದೆ ನೋಡಿ, ಬಿಸಿ ಬಿಸಿ. ಅದು ಫುಲ್ ತಣ್ಣಗಾದ ಮೇಲೆ ಹಾಕ್ಬೇಕು ಫ್ರೆಂಡ್ಸ್. ಇದು ಚೆನ್ನಾಗಿ ಮಿಕ್ಸ್ ಮಾಡಿದೆ. ಚಟ್ನಿ ಪುಡಿ ಎಷ್ಟು ಬೇಗ ರೆಡಿ ಆಯ್ತು ನೋಡಿ. ನೀವು ಆದರೆ ಟ್ರೈ ಮಾಡಿ, ಇಷ್ಟ ಆದರೆ, ಇಲ್ಲ ಅಂದರೆ ಕೊನೆಯ ತನಕ ನೋಡಿ, ಯಾವುದು ಸ್ಕಿಪ್ ಮಾಡಬೇಡಿ. ಒಂದೇ ಒಂದು ಕಮೆಂಟ್ಸ್ ಹಾಕಿ ಹೇಗಾಗಿದೆ ಅಂತ. ಇನ್ನೂ ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ.